ಜನ ಎಲ್ರಿಗೂ ನಮಸ್ಕಾರ. ನಾನು ಸಚಿನ್. 14 ಆಗಸ್ಟ್ 2024 ಇದು ನನ್ನ ಡೇ ಟ್ರೇಡಿಂಗ್ ಚಾಲೆಂಜಿನ 3ನೇ ದಿನ. ಬನ್ನಿ ಇವತ್ತಿನ ಪ್ರಾಫಿಟ್ ಲಾಸ್ ಅಂಡ್ ಲಾಜಿಕ್ ನೋಡೋಣ. ಇಲ್ಲಿ ನೋಡ್ಬೋದು, ನಾನು ಇವತ್ತು ಟೋಟಲ್ 3 ಟ್ರೇಡ್ಸ್ ತಗೊಂಡಿದ್ದೀನಿ. ಅದರಲ್ಲಿ ಒಂದು ವೋಲ್ಟಾಸ್, ಇದರಲ್ಲಿ ಒಂದು 800 rupees ಲಾಸಸ್ ಆಗಿದೆ. ನೆಕ್ಸ್ಟ್ ಒಂದು ನೌಕರಿ, ಇದರಲ್ಲಿ ಒಂದು 600 rupees ಪ್ರಾಫಿಟ್ ಆಗಿದೆ. ಅಂಡ್ ಆಲ್ಕೆಮ್, ಇದರಲ್ಲಿ 600 rupees ಲಾಸ್ ಆಗಿದೆ. ಟೋಟಲ್ ನಂದು ಇವತ್ತು ಲಾಸಸ್ಸು 800 rupees. ಇದರಲ್ಲಿ ನಾನು 2 ಸೆಲ್ ಟ್ರೇಡ್ಸು, ವೋಲ್ಟಾಸ್ ಒಂದು ಸೆಲ್ ಟ್ರೇಡು ಮತ್ತು ಆಲ್ಕೆಮ್ ಸೆಲ್ ಟ್ರೇಡು, ನೌಕರಿ ಮಾತ್ರ ಬೈ ಸೈಡ್ನ ತಗೊಂಡಿದ್ದು. ಬನ್ನಿ ಇದ್ರ 3 ಟ್ರೇಡಿನ ಲಾಜಿಕ್ ಚೆಕ್ ಮಾಡೋಣ. ನಂದು ಮೊದಲನೇ ಟ್ರೇಡು ಆಲ್ಕೆಮ್ ಲ್ಯಾಬೊರೇಟರೀಸ್. ಇಲ್ಲಿ ನೋಡ್ಬೋದು, ಆಲ್ಕೆಮ್ ಲ್ಯಾಬೊರೇಟರೀಸ್ ಏನು ಮಾಡಿದೆ ಅಂತಂದರೆ, ಈ ಸಪೋರ್ಟಿಂದ ಭಾಳ ಟೈಮ್ ಆಲ್ರೆಡಿ ಟೆಸ್ಟ್ ಮಾಡಿತ್ತು. ಈ ಮಲ್ಟಿಪಲ್ ಟೈಮ್ಸ್ ಈ ಸಪೋರ್ಟ್ ಲೈನ್ ಆಲ್ರೆಡಿ ಟೆಸ್ಟ್ ಮಾಡಿದೆ. ಇವತ್ತು ಬೆಳಿಗ್ಗೆ ಏನಾಗಿದೆ ಅಂತಂದರೆ, ಸಡನ್ನಾಗಿ ಫಸ್ಟ್ 15 minutes ಕ್ಯಾಂಡಲ್ ಈ ಸಪೋರ್ಟ್ ಲೈನ್ ಬ್ರೇಕ್ ಮಾಡ್ತು. ಅದಾದಮೇಲೆ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಮಾಡಿದೆ. ಅದನ್ನು ನೆಕ್ಸ್ಟು ಮತ್ತೆ ಅವಾಗ ರಿವರ್ಸ್ ಆಗಿ ಬಂತಲ್ಲ, ಸಮ್ವೇರ್ ಇಯರ್ ಐ ಎಂಟರ್ಡ್ ದ ಟ್ರೇಡ್. ಇದು ಎಂಟ್ರಿ ಕೊಟ್ಟಿದೆ. ನಾನು ಇನಿಷಿಯಲ್ ಎಸ್ ಎಲ್ ಈ ಕ್ಲೋಸ್ ಏನಿತ್ತಲ್ಲ ಪ್ರಿವಿಯಸ್ ಡೇದು ಇಲ್ಲಿತ್ತು. ಅದಾದಮೇಲೆ ಸ್ಲೋ ಆಗಿ ನಾನು ಇಲ್ಲೇ ವೆಯ್ಟ್ ಮಾಡಿದ್ದರಿಂದ ಕ್ಯಾಂಡಲು ಎಸ್ ಎಲ್ ಟ್ರಯಲ್ ಮಾಡಿದೆ. ಈ ಕ್ಯಾಂಡಲಲ್ಲಿ ನಂದು ಏನಾಯಿತು ಅಂದರೆ ಎಸ್ ಎಲ್ ಹಿಟ್ ಆಯಿತು. ನೆಕ್ಸ್ಟ್ ಟ್ರೇಡ್ ನೌಕರಿಯಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ನೋಡ್ಬೋದು, ಈ ರೆಸಿಸ್ಟೆನ್ಸ್ನ ಇವತ್ತು ಬೆಳಿಗ್ಗೆನೆ ಫಸ್ಟ್ 15 minutes ಕ್ಯಾಂಡಲ್ ಬ್ರೇಕ್ ಮಾಡಿದೆ. ಆಮೇಲೆ 4 ಟ್ರೇಡ್ಸ್, ಇವನ್ ವಾಲ್ಯೂಮ್ ಕೂಡ ಚೆನ್ನಾಗಿತ್ತು. ಇವತ್ತು ಇಲ್ಲೇ ಟ್ರೇಡ್ ಮಾಡ್ತಾ ಇತ್ತು. ಅದ ನಂತರ ಒಂದು ಗ್ರೀನ್ ದೊಡ್ಡ ಕ್ಯಾಂಡಲ್ ಮಾಡ್ತು. ಈ ದೊಡ್ಡ ಕ್ಯಾಂಡಲ್ ಆಗಿದ್ದರಿಂದ ನಾನು ಈ ಹೈಯರ್ ಪ್ರೈಸಿಗೆ ತಗೊಳಕ್ಕ ಅಂತಂದು ಯೋಚನೆ ಮಾಡಲಿಲ್ಲ. ನಾನು ಇಲ್ಲಿಗೆ ಬೈ ಆರ್ಡರ್ಸ್ ಸೆಟ್ ಮಾಡಿದ್ದೆ. ಈ ಎಬೋ ದಿಸ್ ಹ್ಯಾಮರ್ ಕ್ಯಾಂಡಲ್ ಇದಲ್ಲ, ಇದ್ರ ಮೇಲ್ಗಡೆ ನಂದು ಎಸ್ ಎಲ್ ಇಲ್ಲಿತ್ತು. ಅದರ ನಂತರ ಈ ನೆಕ್ಸ್ಟ್ ಕ್ಯಾಂಡಲಲ್ಲೇ ನಂದು ಟ್ರೇಡ್ ಕೂಡ ಟ್ರಿಗರ್ ಆಯಿತು. ಅದಾದಮೇಲೆ ಸೈಡ್ ವೇಸ್ ಹೋಗಿದೆ ಮಾರ್ಕೆಟು. ಈ ಕ್ಯಾಂಡಲಲ್ಲಿ ಸಮ್ವೇರ್ ಹಿಯರ್ ಐ ಎಕ್ಸಿಟೆಡ್. ಇದರಲ್ಲಿ ಒಂದು 600 rupees ಪ್ರಾಫಿಟ್ ಆಗಿದೆ. ನಂದು ನೆಕ್ಸ್ಟ್ ಟ್ರೇಡು ವೋಲ್ಟಾಸಲ್ಲಿ. ಇಲ್ಲಿ ವೋಲ್ಟಾಸಲ್ಲಿ ನೋಡ್ಬೋದು ಏನು ಮಾಡ್ತಿದೆ ಅಂತಂದರೆ, ಇದೊಂದು ರೀತಿ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡಿತ್ತು. ಇವತ್ತು ಮತ್ತೆ ಇದನ್ನು ಬ್ರೇಕ್ ಮಾಡಿ ಈ ಕ್ಯಾಂಡಲ್ ಫಸ್ಟ್ ಒಂದು 12 ಗಂಟೆ ಟೈಮಿಗೆ ಇದು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತು. ಕ್ಯಾಂಡಲು ಅವಾಗ ಫೇಲ್ ಆಯಿತು. ನೆಕ್ಸ್ಟ್ ಕ್ಯಾಂಡಲ್ ಯಾವಾಗ ಬ್ರೇಕ್ ಮಾಡ್ತಲ್ಲ, ಈ 15 minutes ಕೆಳಗಡೆ ನಾನು ಎಂಟ್ರಿ ಕೊಟ್ಟಿದ್ದೆ. ಈ 15 minutes ಹೈ ನಂದು ಎಸ್ ಎಲ್ ಇತ್ತು. ಆಮೇಲೆ 3-4 ಟ್ರೇಡ್ಸ್ ಕ್ಯಾಂಡಲ್ಸ್ ಆದಮೇಲೆ ಇದು ನನ್ನ ಎಸ್ ಎಲ್ ಕೂಡ ಹಿಟ್ ಆಯ್ತು. ಇದರಲ್ಲಿ ಇದು ನನ್ನ 3ನೇ ಟ್ರೇಡು. ಹೋಪ್ ಈ ಲಾಜಿಕ್ ನಿಮಗೆಲ್ಲ ಹೆಲ್ಪ್ ಆಗ್ತಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.